ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಂಸದ ಡಿಕೆ ಸುರೇಶ್. ಬಂಧನದ ಭೀತಿಯಿಂದಲೇ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಡಿಕೆ ಸುರೇಶ್ ಸುದ್ದಿಗೋಷ್ಠಿಯನ್ನು ರೆಡಿ ಫ್ಯಾನ್ ಆಫ್ ಮಾಡಬೇಕಾ? ಓಕೆ, ಥ್ಯಾಂಕ್ ಯು. ಇಲ್ಲಿ ಯಾರ ಕೇಳಿದ್ರೆ ತಮಗೆಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ನನ್ನ ಕರೆಗೆ ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಮೊದಲಿಗೆ ನಾನು ತಮಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಇವತ್ತಿನ ಪ್ರಸ್ತುತ ರಾಜಕಾರಣವನ್ನು ನಾವು ನೀವು ಎಲ್ಲ ನೋಡ್ತಾ ಇದ್ದೇವೆ. ಬಹುಶಃ ದೇಶದ ರಾಜಕಾರಣ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಅದರಲ್ಲೂ ಕೂಡ ಕರ್ನಾಟಕ ಇವತ್ತು ಭಾರತೀಯ ಜನತಾ ಪಕ್ಷದ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಡ್ಡನ್ನು ಹೊಡೆದು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ವಿದ್ಯಮಾನಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಬಳಸ್ಕೊಂಡು, ಇವತ್ತು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಡಿ ಇರ್ಬೋದು, CBI ಇರ್ಬೋದು, ಇವೆಲ್ಲವನ್ನ ಬಳಸ್ಕೊಂಡು ಸರ್ಕಾರವನ್ನು ಅಸ್ತಿತ್ವಗೊಳಿಸೋದು, ಜೊತೆಗೆ ಯಾರು ಇದರಿಂದ ನಿಂತಿದ್ದಾರೆ ಅವರನ್ನ ಏನಾದರೂ ಮಾಡಿ ಬಂಧಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ. ಕಳೆದ ಒಂದು ವರ್ಷದ ಹಿಂದೆ, ಒಂದು ತಿಂಗಳಾಯಿತು, ನನ್ನ ಸಹೋದರರ ಮನೆ ಮೇಲೆ, ನಮ್ಮ ಎಲ್ಲ ಕಚೇರಿಗಳ ಮೇಲೆ, ನಮ್ಮ ಸ್ನೇಹಿತರ ಮೇಲೆ ಯಾರ್ಯಾರು ಇದ್ರೋ, ನಮ್ಮ ಮನೆಗೆ ಬರೋರು ಹೋಗೋರು ಎಲ್ಲರ ಮನೆ ಮೇಲೂ ಸುಮಾರು 68 ಕಡೆ ದಾಳಿ ನಡೆದಿತ್ತು. ಅದು ಮುಂದುವರೆದಂತೆ 80ಕ್ಕೆ ತಲುಪ್ತು. ಒಂದು ವರ್ಷ ಒಂದು ತಿಂಗಳು ಆದಮೇಲೆ ಈಗಾಗಲೇ ಅವರು ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು 4 ಪ್ರಾಸಿಕ್ಯೂಷನ್ ಕೇಸ್ಗಳನ್ನು ಡಿ.ಕೆ. ಶಿವಕುಮಾರ್ ಮೇಲೆ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ ಹಾಕಿ ಕೇಸ್ಗಳು ಏನೂ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಮತ್ತೊಂದು ಪ್ರಯತ್ನವನ್ನ ಹಿಂಬಾಗಿಲಿನಿಂದ ಶಿವಕುಮಾರ್ ಮೇಲೆ ಒತ್ತಡವನ್ನು ತರಬೇಕು, ಈ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರ ಮಾಡಬೇಕು, ಮುಂದಿನ ಲೋಕಸಭಾ ಚುನಾವಣೆಯ ಮಿಷನ್ 25 ಟಾರ್ಗೆಟ್ಗೆ ನಿಂತ್ಕೋಬೇಕು ಅಂತ ಹೇಳಿ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಇವತ್ತು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಈಗೇನು ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದಾರೆ, ಅವರೇನಾರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ವ್ಯಾವಹಾರಿಕವಾಗಿ ಫೆರಾ ವೈಲೇಷನ್ನೋ, ಫೆಮಾ ವೈಲೇಷನ್ನೋ, ಬೇರೆ ಏನಾದ್ರೂ ಅಪರಾಧಗಳೇನಾದರೂ ಮಾಡಿದ್ರೆ, ಅಥವಾ ಸರ್ಕಾರಿ ಹಣವನ್ನ ದುರುಪಯೋಗ ಮಾಡಿಕೊಂಡಿರ ಅಂತ ಇದ್ದಿದ್ರೆ ಅವರು ಇಡಿಗೆ ರೆಫರ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತಿತ್ತು. ಆದರೆ ಇವತ್ತು ಇಡಿಯನ್ನ ಇಟ್ಕೊಂಡು ನಾನು ಸ್ವಾಯತ್ತ ಸಂಸ್ಥೆಯ ಅಧಿಕಾರಿಗಳ ಹತ್ರ, ಅನೇಕರ ಹತ್ರ ನಾನು ಮಾತನಾಡಿದ್ದೇನೆ.
ಅವ್ರಿಗೆ ಯಾಕಪ್ಪ ಬಂತು ಈ ಬಿಜೆಪಿ ಸರ್ಕಾರ ಅನ್ನುವಂಥ ಮಟ್ಟಕ್ಕೆ ಚಿಂತನೆಯಲ್ಲಿದ್ದಾರೆ. ಅವರ ಒತ್ತಡವನ್ನ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇದು ಸಿಬಿಐ ಆಗಿ ಕೆಲಸ ಮಾಡ್ತಾ ಇಲ್ಲ, ಸಿಬಿಐ ಮೋರ್ಚಾ ಆಗಿ ಕೆಲಸ ಮಾಡ್ತಾ ಇದೆ. ಇಡಿ ಮೋರ್ಚಾ, ಸಿಬಿಐ ಮೋರ್ಚಾ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ ಆ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ಅಧಿಕಾರಿಗಳು ಬಂದಿದ್ದಾರೆ. ಅವರ ನಿಸ್ಸಹಾಯಕತೆಯನ್ನ ಕೂಡ ಇವರು ರಾಜ್ಯ ನಾಯಕರ ಒತ್ತಡ, ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಅನೇಕ ಮುಖಂಡರುಗಳು ನನ್ನ ಹತ್ರ ಇನ್ನೊಂದು ತಿಂಗಳಲ್ಲಿ ಈ ಸರ್ಕಾರ ಹೋಗ್ತದೆ, ನಿಮ್ಮ ಹತ್ರನೂ ಕೂಡ ಹೇಳಿದ್ದಾರೆ, ನೀವು ಕೂಡ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದ್ದೀರಿ, ಇನ್ನೊಂದು ತಿಂಗಳಲ್ಲಿ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ಆಗ್ತಾರೆ ಅಂತೇಳಿ ನೀವು ಕೂಡ ಹೇಳಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ಸುಭದ್ರವಾದಂಥ ಸಮ್ಮಿಶ್ರ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಇಲ್ಲ, ಗಮನಕ್ಕಿಲ್ಲ. ಅವ್ರಿಗೆ ಇಲ್ಲಿರೋದು ಬೇಕಾಗಿಲ್ಲ. ಅವ್ರಿಗೇನಾದರೂ ಮಾಡಿ ಬಿಜೆಪಿ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ತರಬೇಕು, ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದರೂ ಮಾಡಿ ನಾವು ಟಾರ್ಗೆಟ್ ಮಾಡಬೇಕು, ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದೋ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅದರಿಂದ ಬಚಾವಾಗೋ ಸಂದರ್ಭ ಇರೋದ್ರಿಂದ ಬೇರೆ ಸಂಸ್ಥೆಗಳು ಇಡಿ ಮತ್ತು ಸಿಬಿಐ, ನಾನು ಕಳೆದ 2 ತಿಂಗಳಿಂದ ತಮ್ಮನ್ನ ಕರೆದು ನಾನು ಮಾತನಾಡಿದ್ದೆ, ಸಿಬಿಐ ಅಧಿಕಾರಿಗಳು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನಗೂ ಕೂಡ ನೋಟಿಸ್ ಕೊಟ್ಟಿದ್ರು ಕಳೆದ ಒಂದು 10 ದಿನದಿಂದ. ನಾನು ಕೂಡ ಸಿಬಿಐ ಕಚೇರಿಗೆ ಹೋಗಿ ಅವರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಬಂದಿದ್ದೇನೆ. ನಾವು ತನಿಖೆಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು ಏನೆಲ್ಲ ನಮ್ಮ ಸಹಕಾರವನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ, ಎಲ್ಲ ರೀತಿಯ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ. ಆಗಿದ್ಯೂ ಕೂಡ ಇವತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿಗಳ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ರೀತಿಯ ಒಂದು ಸಂಸ್ಥೆಗಳನ್ನ, ಅವರ ಕಾರ್ಯಾಲಯದ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಪಾಯಿಂಟ್ಮೆಂಟ್ ಅನ್ನ ಕೂಡ ನಾನು ಕೇಳಿದ್ದೇನೆ. ರಾಜಕೀಯ ವಿದ್ಯಮಾನಗಳಿಗೋಸ್ಕರ, ಪ್ರಜಾಪ್ರಭುತ್ವವನ್ನು ಅಸ್ಥಿರ ಮಾಡಲಿಕ್ಕೋಸ್ಕರ, ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಅನೇಕ ರಾಜ್ಯದ ವಿವಿಧ ಪಕ್ಷಗಳ ನಾಯಕರುಗಳ ಮೇಲೆ ಇವತ್ತೇನು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಬಿಟ್ಟಿಲ್ಲ, ಮಮತಾ ಬ್ಯಾನರ್ಜಿನೂ ಬಿಟ್ಟಿಲ್ಲ, ಅರವಿಂದ್ ಕೇಜ್ರಿವಾಲ್ನೂ ಬಿಟ್ಟಿಲ್ಲ, ವೀರಭದ್ರ ಸಿಂಗ್ ಅಂತ ಮುಖ್ಯಮಂತ್ರಿ ಅವ್ರನ್ನ ಕೂಡ ಬಿಟ್ಟಿಲ್ಲ, ಭೂಪೇಂದ್ರ ಹೂಡಾದವರು ಏನು ಮುಖ್ಯಮಂತ್ರಿ ಆಗಿದ್ರು ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಯಾರ್ಯಾರು ಯಾವ್ಯಾವ ರಾಜ್ಯದಲ್ಲಿ ಪ್ರಬಲವಾಗಿದ್ದಾರೆ ಅವ್ರನ್ನ ಒಂದ್ ಕಡೆ ಬಗ್ಗು ಬಡಿತಕ್ಕಂಥ ಮತ್ತು ಅವ್ರ ಪಕ್ಷಕ್ಕೆ ಸೆಳೆಯತಕ್ಕಂಥ ಪ್ರಯತ್ನಗಳು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಬಲಗೈ ಅಂತಿದ್ದಂಥವ್ರನ್ನ ಶಾರದಾ ಕೇಸ್ನಲ್ಲಿ ತೊಂದರೆ ಕೊಟ್ಟು ಅವರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ ನಾರಾಯಣ ರಾಣೆ ಅವರಿಗೆ ಗಾಳ ಹಾಕಿ ಅವ್ರಿಗೆ ಕೂಡ ಅನೇಕ ಬೆದರಿಕೆಗಳನ್ನು ಹಾಕಿ ಅವ್ರನ್ನ ಕೂಡ ಪಕ್ಷಕ್ಕೆ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಇವತ್ತು ನನ್ನ ಮೇಲಿರ್ಬೋದು, ಡಿ ಕೆ ಶಿವಕುಮಾರ್ ಮೇಲಿರೋದು ಅನೇಕ ಒತ್ತಡ ಇದ್ರೂ ಕೂಡ ನಾವು ಏನು ಹಿಂದೆ ಗುಜರಾತ್ನ ಶಾಸಕರು ನಮ್ಮ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗಾದಂಥ ಸೋಲಿನಿಂದ ನಮ್ಮ ಮೇಲೆ ಸೇಡಿನ ರಾಜಕಾರಣವನ್ನು ಮುಂದುವರಿಸಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಸರ್ಕಾರವನ್ನ ಅಸ್ತಿತ್ವ ಕಳೆದುಕೊಳ್ಳಲಿಕ್ಕೆ ಏನ್ ಬೇಕು ಅಂತ ಹೇಳಿ ಯೋಚನೆ ಮಾಡಿ 2 ಮಾರ್ಗಗಳನ್ನು ಹುಡುಕಿದ್ದಾರೆ. ಒಂದು, ಅಧಿಕಾರದಲ್ಲಿರ್ತಕ್ಕಂಥ, ಅಧಿಕಾರಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಶಿವಕುಮಾರ್ ಅವ್ರನ್ನ
ಹೆಣಿಬೇಕು, ಹೆಣೆದು ಅವರನ್ನು ಏನಾರು ಮಾಡಿ ಬಂಧಿಸ್ತೀವಿ ಅಂತಕ್ಕಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಕಳೆದ 1 ವಾರಗಳಿಂದ ನಡೀತಾ ಇದೆ. ಅದು ಹೆಂಗ್ ಬಂತು ಅಂತ ಹೇಳಿ ನನಗೆ ಗೊತ್ತಿಲ್ಲ. ನನಗೂ ಕೂಡ ಅನುಮಾನ ಪ್ರಾರಂಭ ಆಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಆಗಿಂದಾಗೆ ಬಿಜೆಪಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಗೋವಿಂದರಾಜರವ್ರ ಡೈರಿನ ಜೆರಾಕ್ಸ್ ಕಾಪಿ ವಿಧಾನಸಭೆಯಲ್ಲಿ ಅದನ್ನು ತೋರಿಸಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅವರು ನ್ಯಾಯಯುತವಾಗಿ ಸ್ವಂತ ಬಲದ ಮೇಲೆ ಅವರು ಸ್ವಂತ ಇಚ್ಛಾಶಕ್ತಿ ಮೇಲೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೇನು RTI ಅಪ್ಲೈ ಆಗೋದಿಲ್ಲ. ಯಾರಿಗೆ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ. ಆದರೆ ಅವರ ಮನೇಲಿ ಸಿಕ್ತಂಥ ಕಡತ ಇವ್ರ ಹತ್ರಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಸೊ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅನ್ನತಕ್ಕಂಥ ಅನುಮಾನ ನನಗೂ ಕೂಡ ಪ್ರಾರಂಭ ಆಗಿದೆ. ನನಗೂ ಕೂಡ ಕೆಲವು ಮಾಹಿತಿಗಳು DK ಶಿವಕುಮಾರ್ ಮತ್ತು ನನ್ನ ಮೇಲೆ ತನಿಖೆ ನಡೆಸಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಒಂದಷ್ಟು ಯೋಚನೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರವನ್ನು ಕೆಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರಾಜ್ಯದ DK ಶಿವಕುಮಾರ್ ಮಾತ್ರ ಅಲ್ಲ ಅವ್ರಿಗೆ ಟಾರ್ಗೆಟ್, ಇನ್ನೂ 2-3 ಟಾರ್ಗೆಟ್ ಇದ್ದಾರೆ. ನಾನು ಅವರ ಹೆಸರನ್ನ ಹೇಳಲಿಕ್ಕೆ ಬಯಸೋದಿಲ್ಲ. ಕಾಲ ಬಂದಾಗ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚ್ಯವಾಗಿ ನಿಮಗೆ ತಿಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥದ್ದು 2 ಮಾರ್ಗ. ಒಂದು ಬೆದರಿಕೆಯನ್ನು ಒಡ್ತಕ್ಕಂಥದ್ದು, ವಾಮ ಮಾರ್ಗ ಹಿಡಿಯತಕ್ಕಂಥದ್ದು, ಇನ್ನೊಂದು ಕುದುರೆ ವ್ಯಾಪಾರ. ಈಗಾಗಲೇ ಹೆಸರುವಾಸಿ ಆಗಿದೆ ಆಪರೇಷನ್ ಕಮಲ. ಆಪರೇಷನ್ ಕಮಲಕ್ಕೂ ಕೂಡ ಈಗಾಗಲೇ ಸುಮಾರು 7 ಜನ ಶಾಸಕರನ್ನ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ನಮಗೂ ಕೂಡ ಗಮನಕ್ಕೆ ಬಂದಿದೆ. ನನಗೂ ಕೂಡ ಕೆಲವು ಶಾಸಕರು ಅವರೇನು ಆಸೆಯನ್ನು ಓಡ್ತಾ ಇದ್ದಾರೆ, ಹಣದ ಆಸೆ, ಅಧಿಕಾರದ ಆಸೆ, ಆಮಿಷಗಳನ್ನು ಓಡ್ತಾ ಇದ್ದಾರೆ, ಕೆಲವ್ರಿಗೇನು ಬೇರೆ ಬೇರೆ ರೀತಿಯ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಇದೆಲ್ಲ ಕೂಡ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ನಾನಾದರೂ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯವನ್ನು, ಪ್ರಧಾನಮಂತ್ರಿಗಳನ್ನು ಕೇಳ್ತಕ್ಕಂಥದ್ದು, ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ನಾನು ಕಾಲಾವಕಾಶವನ್ನು ಕೇಳ್ತಾ ಇದ್ದೇನೆ. ಇವತ್ತು ಏನು ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾ, ಈ ರಾಷ್ಟ್ರದಲ್ಲಿ ಬೇಡವಾ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಅನವಶ್ಯಕವಾಗಿ ಒಬ್ಬರನ್ನ ಇಬ್ಬರನ್ನ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಪ್ರಯತ್ನ ಏನು ನಡೀತಾ ಇದೆ, ಅದಕ್ಕೆ ಇತಿಶ್ರೀ ಆಡಬೇಕು. ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ, ನಿಮ್ಮ ಆಡಳಿತ ಪಕ್ಷದ ಕೆಲವು ನಾಯಕರುಗಳು ಈ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತೇಳಿ ಕೇಳಬೇಕು ಅಂತೇಳಿ ನಾನು ಅವರನ್ನು ಕೂಡ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇನೆ. ಬಹುಶಃ ಅವರು ನನಗೆ ಅವಕಾಶ ಕೊಟ್ಟರೆ ಸಂಪೂರ್ಣವಾದಂಥ ವಿವರಗಳನ್ನು ಅವ್ರ ಮುಂದೆ ನಾನು ಇಡ್ಲಿಕ್ಕೂ ಕೂಡ ಬಯಸ್ತೇನೆ. ಸೊ ನಾವು ಕಾನೂನು ಚಟುವಟಿಕೆ ವಿರುದ್ಧವಾದಂಥ ಯಾವುದೇ ಚಟುವಟಿಕೆಯನ್ನು ಮಾಡಿಲ್ಲ. ಅವರು ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳಲಿಕ್ಕೆ ಕೆಲವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ. ED ಅವ್ರು ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ED ಅವ್ರು ಬಂದರೆ ಉತ್ತರ ಕೊಡ್ತೀವಿ, ಅರೆಸ್ಟ್ ಮಾಡಿದ್ರೆ ಅದಕ್ಕೇನು ತೊಂದರೆ ಇಲ್ಲ, ಅದನ್ನು ಎದುರಿಸ್ತೇವೆ. ನಾನು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳಿದ್ದೇನೆ, ಇವ್ರಿಗೆ ನಮ್ಮ CBI ಅವ್ರಿಗೆ ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಿ, ನಾವು ನ್ಯಾಯಾಲಯದ ಮೊರೆ ನಾವು ಹೋಗ್ಲಿಕ್ಕೆ ಬದ್ಧವಾಗಿದ್ದೇವೆ. ಜನತಾ ನ್ಯಾಯಾಲಯ ಕೂಡ ಇದೆ. ಜನತಾ ನ್ಯಾಯಾಲಯ ಮತ್ತು ನಮ್ಮ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ ನಾವು ಬದುಕ್ತಾ ಇದ್ದೇವೆ. ನೀವೇನು ತೀರ್ಮಾನ ತಗೊಂಡ್ರು ಅದನ್ನು ಫೇಸ್ ಮಾಡ್ತೇವೆ. ಅಥವಾ ಬೇರೆಯವ್ರು ಯಾರೋ ನೀವು ಎದುರಿಸ್ತಾ ಇದ್ದೀರಿ ಅಂಥೇಳಿ, ಅಥವಾ ನೀವು ಯಾರೋ ಇನ್ಯಾರೋ ಎದುರಿಸ್ತಾರೆ ಅಂಥೇಳಿ ನಾವು ಯಾರಿಗೂ ಈಡಾಗೋ ಪ್ರಶ್ನೆ ಇಲ್ಲ. ನಾವು ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಸರ್, ಈಗ ನೀವು ಹೇಳ್ತೀರಿ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ಇರ್ತದೆ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಈವನ್ IT ಒಂದು ಕ್ಲಾರಿಫಿಕೇಶನ್ ಕಳಿಸ್ತಾರೆ. ಮೊನ್ನೆ ನಮ್ಗೆ ಯಾರು ಭೇಟಿ ಮಾಡಿಲ್ಲ, ನಾವು ಯಾವುದಿಲ್ಲ, ನಾವು ಕಾನೂನು ಪ್ರಕಾರ ತನಿಖೆ ಮಾಡ್ತಾ ಇದ್ದೀವಿ. ಯಾವ ಸತ್ಯ? ಈಗ ಇನ್ಕಮ್ ಟ್ಯಾಕ್ಸ್ ಅವ್ರು ನಾನು ತಿಳಿದ ಮಟ್ಟಿಗೆ ಯಾವತ್ತೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದ ದಿನನೇ ಇಲ್ಲ. ಯಡಿಯೂರಪ್ಪನವ್ರ ವಿಚಾರದಲ್ಲಿ ಮಾತ್ರ ಕ್ಲಾರಿಫಿಕೇಶನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಇವರೇ ಹೇಳ್ಬೇಕು, ಇನ್ಕಮ್ ಟ್ಯಾಕ್ಸ್ ಅವರೇ ಹೇಳ್ಬೇಕು. ಯಾವ ಸತ್ಯ ಇರಲಿ, ಸತ್ಯ ಯಾವುದು ಅಂತ ಹೇಳೋದಕ್ಕೆ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೇನೆ. ಇದು ಆದ ತಕ್ಷಣವೇ ಏನು ಮಾನ್ಯ ಯಡಿಯೂರಪ್ಪನವರು ತನಿಖಾ ಸಂಸ್ಥೆಗೆ ಬರೆದಂಥ ಪತ್ರ ಏನಿದೆ, ಆ ಪತ್ರ
ಮತ್ತು ನಿಮ್ಮ ಮಾಧ್ಯಮಗಳಲ್ಲೇ ನೀವು ಬಿತ್ತರ ಮಾಡಿದಿರಿ ಸರ್ಕಾರ ಇನ್ನೊಂದು ತಿಂಗಳಿಗೆ ಉರುಳ್ತದೆ ಅಂತ. ಅದು ನೀವು ಬಿತ್ತರ ಮಾಡಿರೋದಲ್ಲ, ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಮತ್ತು ಆ ಮುಖಂಡರು, ಪಕ್ಷದ ಮುಖಂಡರುಗಳು ಅಲ್ಲಲ್ಲೇ ಹೇಳಿರ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು. ಅದು ಯಾವ ಆಧಾರದ ಮೇಲೆ? ನಾವು 118 ಇದ್ದೀವಿ, ಅವರು 104 ಜನ ಇದ್ದಾರೆ. ಯಾವ ಆಧಾರದ ಮೇಲೆ ಸರ್ಕಾರ ಬೀಳ್ತದೆ? ಸರ್ಕಾರದಿಂದ ಯಾರಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇದೆ. ಕುಮಾರಸ್ವಾಮಿನ ಅಸ್ತಿತ್ವ ಮಾಡಬೇಕು ಅಂತ ಅಂದ್ರೆ ಕುಮಾರಸ್ವಾಮಿಗೆ ಟಾರ್ಗೆಟ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಅವ್ರ ಮೇಲೆ ಏನೋ ಒಂದಷ್ಟು ಮಾಡುವಂಥದ್ದು, ಅದೆಲ್ಲನೂ ಮುಂದಕ್ಕೆ ನಿಮಗೆ ಕೂಡ ಗೊತ್ತಾಗ್ತದೆ. ಸರ್, ಈಗ ಯಡಿಯೂರಪ್ಪನವರು ಏನಂತ ತನಿಖಾ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ? ಅದನ್ನ ನಿಮ್ಗೆ ಕೊಡ್ತೀನಿ, ನೀವು ಓದಿ, ನೀವು ಚರ್ಚೆ ಮಾಡಿ. ದಾಖಲೆ ಇದೆ, ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಅವರು ಇನ್ಕಮ್ ಟ್ಯಾಕ್ಸ್ಗೆ 10th January 17th. ಸೊ ಏನಾರ ಇದ್ರೆ ಕೇಳಿ. ಅಲ್ಲ, ನಾವು ಮಾಧ್ಯಮಗಳನ್ನ ಬಳಸ್ಕೋತಾ ಇಲ್ಲ. ನಾವು ಇರ್ತಕ್ಕಂಥ ವಿಚಾರ ಏನು ಇವತ್ತು CBI ಮತ್ತು ED ಮತ್ತು ಇನ್ಕಮ್ ಟ್ಯಾಕ್ಸ್ ಇದೆ, ಅದನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ವಿಧಾನ, ನಾವು ಯಾವುದಕ್ಕೂ ಕೂಡ ಹೆದರುವಂತ ಪ್ರಶ್ನೆ ಇಲ್ಲ. ಎಲ್ಲದಕ್ಕೂ ಕೂಡ ನಾನು ಕೂಡ ಅನೇಕ ಹಿರಿಯ ವಕೀಲರನ್ನ, ಅನೇಕ ಹಿರಿಯರನ್ನ, ಬೇರೆ ಬೇರೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ. ಇದರ ಸತ್ಯಾಸತ್ಯತೆ ಏನೇನಿದೆ ಅಂತ ಹೇಳಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೇನು ಹೆದರಬೇಕಾಗಿಲ್ಲ ಅಂತಕ್ಕಂಥ ವಿಚಾರನ ತಿಳಿಸಿದ್ದಾರೆ. ನಾವು ಯಾವುದು ತಪ್ಪು ಮಾಡಿಲ್ಲ, ನಮ್ಮ ಹತ್ರ ಯಾವುದು ಅಕ್ರಮವಾದಂಥದ್ದು ಏನೂ ಇಲ್ಲ. ನಾವೇನು ಫೈಲ್ ಮಾಡಿದ್ದೀವಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಪೈ ಟು ಪೈ ಲೆಕ್ಕ ಇದೆ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಸದ್ಯಕ್ಕೆ ಯಾವುದು ಬಂದಿಲ್ಲ, ಬಂದರೂ ಬರ್ಬೋದೇನೋ. ನೆಲದ ಮೇಲೆ ಕಾನೂನು ಮೇಲೆ ಗೌರವ ಇದೆ, ಸಂವಿಧಾನದ ಮೇಲೆ ಗೌರವ ಇದೆ. ನೀವು ಪ್ರಾಮಾಣಿಕರ ಹಾಗಿದ್ರೆ ಯಾಕೆ ಭಯ? ಕಾನೂನು ಮೇಲೆ ಗೌರವ ಇರಬೇಕು. ನೀವು ಯಾಕೆ ಬಿಜೆಪಿ ಬ್ಲೇಮ್ ಮಾಡ್ತೀರಾ? ನಿಮಗೆ ಗೌರವ ಇದೆ, ಕಾನೂನು ಮೇಲೆ ಗೌರವ ಇದೆ, ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ರೆ, ನೀವು ಪ್ರಾಮಾಣಿಕರಾಗಿದ್ರೆ, ಅತ್ಯಂತ ಪ್ರಾಮಾಣಿಕರಾಗಿದ್ರೆ ಯಾಕೆ ಈ ರೀತಿ ಭಯ? ಇದು ನೀವು ಭಯದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರಲ್ವಾ? ಭಯದಿಂದ ಪತ್ರಿಕಾಗೋಷ್ಠಿ ಎಲ್ಲ ಮಾಡ್ತಾ ಇರೋದು ಬಿಜೆಪಿಯವರ ದುರಾಡಳಿತ, ಯಾವ ರೀತಿ ಅವರು ವಿರೋಧ ಪಕ್ಷಗಳ ಮೇಲೆ ಗದಪ್ರಹಾರವನ್ನ, ಅಧಿಕಾರ ದುರುಪಯೋಗವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಈ ರಾಜ್ಯದ, ಈ ರಾಷ್ಟ್ರದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ವಿರೋಧ ಪಕ್ಷದ ಕೆಲಸ ಏನು ಅಂತ ಹೇಳಿದ್ರೆ, ಏನು ಎಲ್ಲಿ ಅನ್ಯಾಯಗಳು ನಡೀತದೆ, ಎಲ್ಲಿ ಅಧಿಕಾರ ದುರುಪಯೋಗ ಆಗ್ತದೆ, ಯಾವ ರೀತಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಜನರಿಗೆ ತಿಳುವಳಿಕೆಯನ್ನ, ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು, ಅದನ್ನ ನಾವು ಮಾಡ್ತಾ ಇದ್ದೇವೆ. ಸರ್, ಈಗ ಯಡಿಯೂರಪ್ಪನವರು ಬರೆದಿರೋ ಪತ್ರವನ್ನು ನೀವು ಬಿಡುಗಡೆ ಮಾಡ್ತಲ್ಲ, ಇದು ಚುನಾವಣೆಗೆ ಮುಂಚೆನೆ ಬರೆದಿರುವಂತ ಪತ್ರ ಅಲ್ವಾ? ಅದು ಎಫೆಕ್ಟ್ ತರಬೇಕಲ್ಲ, ಬಹಳ ಸ್ಪೀಡ್ ಆಗಿದ್ದಾರೆ ಈಗ. ನೀವೇ ಹೇಳಿ ವಿರೋಧ ಪಕ್ಷವಾಗ ಕರ್ತವ್ಯ ಮಾಡಬೇಕು ಅಂತ. ಯಡಿಯೂರಪ್ಪ ಅವರು ವಿರೋಧ ಪಕ್ಷವಾಗಿ ಅವ್ರು ಪತ್ರ ಬರೆದಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ಕಾರ ಅಸ್ಥಿರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ, ಸೀಟ್ನ ಹಿಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಈಗ ನಾನು ಹಿಂದೆನೂ ಕೂಡ ಹೇಳಿದ್ದೆ, ಇನ್ಕಮ್ ಟ್ಯಾಕ್ಸ್ ಅವರು ಸೀಸ್ ಮಾಡಿರುವಂಥ ವಿಚಾರದಲ್ಲಿ ಎಲ್ಲ ಡೈರಿಗಳನ್ನು ಕೂಡ ಬಹಿರಂಗಪಡಿಸಬೇಕು. ಎಲ್ಲ ಡೈರಿಗಳಲ್ಲಿ ಏನೇನಿದೆ ಅಂತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಮನೇಲಿ ಇದ್ದಂಥ ಡೈರಿಗಳು ಏನೇನು ಅನ್ನೋದನ್ನ ತಿಳಿಸ್ಬೇಕು. ಅವ್ರು ತಿಳಿಸ್ಲಿಲ್ಲ ಅಂತ ಅಂದ್ರೆ ನಾವು ಅದನ್ನ ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಆ ಡೈರಿ ಬಗ್ಗೆ ಏನಿದೆ, ನಮ್ಮ ಆ ಇನ್ಕಮ್ ಟ್ಯಾಕ್ಸ್ನ ಡೈರಿ ಏನಿದೆ, ಆ ಇನ್ಕಮ್ ಟ್ಯಾಕ್ಸ್ನ ಡೈರಿಯನ್ನ ಅದ್ರ ಜೊತೆಗೆ ಇದನ್ನು ಕೂಡ ಟ್ಯಾಗ್ ಮಾಡಲಿಕ್ಕೆ ಮನವಿಯನ್ನ ಮಾಡ್ತೇವೆ. ಸರ್, ಇದು 2017 ಜನವರಿ ಬಂದಿರುವಂತ ಪತ್ರ ಸರ್. ಓಕೆ, ಆವಾಗ ಬರೆದ್ರು, ಆಮೇಲೆ IT ರೈಡ್ ಆಯ್ತು. ಬಹುಶಃ ಈ ಪತ್ರದ ಬೇಸ್ ಮೇಲೆ IT ರೈಡ್ ಆಯ್ತು ಸರ್ ಡಿ.ಕೆ. ಶಿವಕುಮಾರ್ ಅವರು? ಇಲ್ಲ, ಸಮಯ ಸಂದರ್ಭಗಳನ್ನ ಕಾದು ಏನೇನ್ ಮಾಡ್ಬೇಕೋ ಏನು ಎತ್ತ ಅಂತ ಹೇಳಿ ಇದು ನಾನ್ ಬಿಡುಗಡೆ ಮಾಡಿರೋದಿಲ್ಲ. ಅವ್ರ ಸ್ನೇಹಿತರಿಗೆ ಅವರೇ ಕೊಟ್ಟಿರೋಂಥದ್ದು. ಅವ್ರ ಸ್ನೇಹಿತರಿಗೆ ನಾವೆಲ್ಲ ಬರ್ದಿದೀವಿ, ನಾವೆಲ್ಲ ಏನ್ ಬೇಕೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು
ಅವ್ರು ಮಾಡ್ತಾ